ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಭಾವೈಕ್ಯತೆ, ಸೋದರತೆ, ಸಮಾನತೆಯ ನೆಲೆಯಿಂದ ರಚಿತವಾದ ಭಾರತ ಸಂವಿಧಾನದ ದಿನದ ಆಚರಣೆಯನ್ನ ಮಾಡಲಾಯಿತು. ಮುಳಗುಂದ ಪಟ್ಟಣ ಪಂಚಾಯಿತಿಯಲ್ಲಿ ಭಾರತ ಸಂವಿಧಾನದ ದಿನದ ಶುಭಾಶಯಗಳು ತಿಳಿಸುತ್ತಾ, ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಪಿಸಿರುವಂತಹ ಅಜಾತ ಶಕ್ತಿ ತುಂಬಿರುವಂತಹ ಭಾರತ ಸಂವಿಧಾನದ ನವೆಂಬರ್ 26ರಂದು ಆಚರಿಸಲಾಯಿತು. ಗಣ್ಯರು ಮಾತನಾಡಿ, ಸಂವಿಧಾನದ ಬಗ್ಗೆ ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ತಿಳಿಯದೇ ಇರುವುದು ಮಹಾ ದುಃಖಕರ ಸಂಗತಿ ಎನಿಸುತ್ತದೆ. ಯಾಕೆಂದರೆ ಸಂವಿಧಾನವನ್ನ 75% ಜನ ಓದಿ ತಿಳಿದುಕೊಂಡಿಲ್ಲ ಎನ್ನುವುದೇ ದುರ್ದೈವದ ಸಂಗತಿ. ಹೀಗಾಗಿ ಮೊದಲಿನಿಂದಲೇ ಸ್ಕೂಲ್ನಲ್ಲಿ ಸಂವಿಧಾನವನ್ನ ಓದಲು ಪ್ರಾರಂಭಿಸಬೇಕೆಂದು ನಮ್ಮದೊಂದು ಆಶಯ. ಅವಾಗಲಾದರೂ ಎಲ್ಲರಲ್ಲೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿದಂತಾಗುವುದು. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದ ಅನೇಕ ವಿಷಯಗಳನ್ನು ತಿಳಿಸುತ್ತಾ ದೇಶದ ಸುಧಾರಣೆಗಳ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಳಗುಂದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಲ್ಲವ್ವ ಕಬ್ಲೂರ್, ಉಪಾಧ್ಯಕ್ಷರಾದ ಶ್ರೀಮತಿ ಅನಸೂಯ ಸೋಮಗಿರಿ, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಶ್ರೀ ಮಂಜುನಾಥ್ ಗುಳೇದ್, ಸದಸ್ಯರಾದ ವಿಜಯ್ ನೀಲ್ಕುಂದ್, ಶ್ರೀ ಬಸವರಾಜ್ ಹಾರೋಗೇರಿ, ದಾವೂದ್ ಜಮಾಲ್ ಸಾಬ್ ನವರ್, ಅಶೋಕ್ ಹುಣಸಿಮರದ್, ಕೆಎಲ್ ಕರಿಗೌಡರ್ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಮತ್ತು ಪೌರ ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಭೀಮಧ್ವನಿ ನ್ಯೂಸ್ 7. ಅವಾಗ ನಾವು ಪ್ರಜ್ಞಾವಂತರಾಗಿ ಒಂದು ಚಲೋ ನಾಗರಿಕರಾಗಕ್ಕೆ ನಮಗೆ ಸಮರ್ಥ ಐತೆ. ಇವತ್ತು ನಾವೊಂದು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನಾವು 99.99% ಏನು ನಾಗರಿಕರದೀವಿ. ನಮ್ಗೆ ಹೆಂಗೆ ಮಾತಾಡಬೇಕು, ಸಂವಿಧಾನ ನಮ್ಮ ಪರವಾಗಿ ಹೆಂಗೆ ಐತಿ ಅನ್ನೋದು ಅರಿವು ಇಲ್ಲ ನಮ್ಗೆ. ಆ ಅರಿವು ಮೂಡಿಸ್ಕೋಬೇಕಂತಂದ್ರೆ ನೀವು ಸಂವಿಧಾನ ಓದಕ್ಕೆ ಕಲಿಬೇಕು. ಆ ಸಂವಿಧಾನ ಏನೈತಿ ಅದು ಶಾಲಾ ದಿವಸದಿಂದನ ಓದಿಸ್ಬೇಕು ಮಕ್ಕಳಿಗೆ. ಹಾಗೂ ಅದರದ ಭಾಳ ಸರಳ ವರ್ಜನ್ ತೆಗಿಬೇಕು. ಅದು ಭಾಳ ಕಾಂಪ್ಲಿಕೇಟೆಡ್ ಐತಿ. ಇಷ್ಟು ದೊಡ್ಡ ಪುಸ್ತಕ ಓದಕ್ಕಾಗಂಗಿಲ್ಲ.